ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಮೊದಲ ಪದ್ಯ ಪಾಠ ಪಡನಾ ಹೈಜಿ ಪಡನಾ ಹೇ, 2ನೇ ಗದ್ಯ ಪಾಠ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಇವೆರಡನ್ನ ಸೇರಿ 20 ಅಂಕಗಳ ಒಂದು LBA ಟೆಸ್ಟ್ ಪೇಪರನ್ನು ನೋಡೋಣ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ. ಯಾರಿಗೆ PDF ಬೇಕನ್ನೋರು 9964050759 ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವುಗಳು PDF ಏನು ಮಾಡ್ಬೋದು, ಬೈಗಳನ್ನು ಮಾಡ್ಬೋದು. ಓಕೆ, ಎಲ್ಲ ವಿಷಯಗಳಲ್ಲಿ ಸಿಗ್ತದೆ. ಪಾಠದ ನೋಟ್ಸ್ಗಳು LBA ಪೇಪರ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ಸ್ಮರಣೆಗೆ 7 ಅಂಕ, ಸಮಜ್ನಾಗೆ 9, ಅಭಿವ್ಯಕ್ತಿಗೆ 4, ಒಟ್ಟು 20 ಅಂಕ. ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಸರಳ 6, ಸಾಮಾನ್ಯ 10, ಕಠಿಣ 4, ಒಟ್ಟು 20 ಅಂಕ. ಇನ್ನು ಪ್ರಶ್ನೆ ಪ್ರಕಾರಗಳಲ್ಲಿ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 9 ಅಂಕ, ಲಘು ಉತ್ತರ 7 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ ಇದೆ. ಓಕೆನಾ? ಸೊ ಇದಿತ್ತು ಪ್ರಶ್ನೆ ಪತ್ರಿಕೆ. ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರನ್ನೇ ತೋರಿಸ್ತೀನಿ. ಎಸ್, ಪಾಠಾಧಾರಿತ ಮೂಲ್ಯಾಂಕನ LBA 2026-27 ಪಡನಾ ಹೈಜಿ ಪಡನಾ ಹೇ, ಅಧ್ಯಾಪಕ ಅವ್ರ ವಿದ್ಯಾರ್ಥಿ, ತರಗತಿ 7, ವಿಷಯ ತೃತೀಯ ಭಾಷೆ ಹಿಂದಿ, ಅಂಕ 20, ಸಮಯ 60 ನಿಮಿಷ ಇದೆ. ಫಸ್ಟ್ 3 ಏನು ಮಾಡಿದ್ರಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ ಇತ್ತು ಎಸ್, ಇನಾಮ್ ಶಬ್ದಕ ಅರ್ಥ ಹೇ ಅಂತ ಕೇಳಿದ್ದಾರೆ. ಸೊ ಇನಾಮ್ ಶಬ್ದದ ಅರ್ಥವನ್ನು ಬರೀಬೇಕು. ಎ ಪುರಸ್ಕಾರ, ಬಿ ಪರಿಶ್ರಮ, ಸಿ ಸಹಾಯತ, ಡಿ ಮಾರ್ಗ. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಇನಾಮ್ ಶಬ್ದದ ಅರ್ಥ ಆಪ್ಷನ್ ಎ ಪುರಸ್ಕಾರ ಅನ್ನೋದು ಸರಿ ಇದೆ. ನೆಕ್ಸ್ಟ್ ಒನ್, ಬಾಲಕ್ ಶಬ್ದಕ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಎ ಬಾಲ್ಕಿ, ಬಿ ಬಾಲಿಕಾ, ಸಿ ಮಾತಾ, ಡಿ ಬಹನ್. ಸೊ ಬಾಲಕ ಶಬ್ದದ ಸ್ತ್ರೀಲಿಂಗ ರೂಪ ಆಪ್ಷನ್ ಬಿ ಬಾಲಿಕಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಕಾಮ್ ಶಬ್ದ ಅಂಗ್ರೇಜಿ ಮೇ ಕತೆ ಹೇ ಅಂತ ಕೇಳಿದ್ದಾರೆ. ಕಾಮ್ ಅಂತ ಇದೆಯಲ್ಲ, ಸೊ ಕೆಲಸ, ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ಎ ಫಾದರ್, ಬಿ ವರ್ಕ್, ಸಿ ಕಾಮ್, ಡಿ ರೋಡ್. ಸೊ ಕಾಮ್ ಅಂದರೆ ಆಪ್ಷನ್ ಬಿ WORK, ವರ್ಕ್ ಇಸ್ ದ ರೈಟ್ ಆನ್ಸರ್. ಇನ್ನು 3 ಅನುರೂಪದ ಪ್ರಶ್ನೆಗಳು ಬರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. मयंक जी का जन्म वर्ष 1925. मयंक जी का ಜನ್ಮಸ್ಥಾನ ಡ್ಯಾಶ್ ಅಂತ ಇದೆ. ಇಲ್ಲಿ ಮಯಾಂಕ್ ಜಿ ಕ ಜನ್ಮ ವರ್ಷ ನೋಡಿದರೆ 1925 ಆದರೆ, ಸೊ ಮಯಾಂಕ್ ಜಿ ಅವರ ಒಂದು ಜನ್ಮಸ್ಥಾನ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಉತ್ತರ ಪ್ರದೇಶಕ್ಕೆ ಕಾನ್ಪುರ್ ಅಂತ ಬರ್ತದೆ. ಸೊ ಉತ್ತರ ಪ್ರದೇಶಕ್ಕೆ ಕಾನ್ಪುರ್ ಅನ್ನೋದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನಿದೆ ಅಂತಂದರೆ ಎಸ್, ಮೆಹನತ್ ಪರಿಶ್ರಮ ಭಗವಾನ್ ಡ್ಯಾಶ್ ಅಂತ ಇದೆ. ಸೊ ಇಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ, ಸೊ ನೀವುಗಳು ಕರೆಕ್ಟಾಗಿರ್ತಕ್ಕಂಥ ಶಬ್ದದ ಅರ್ಥ ಕೇಳಿದ್ದಾರೆ. ಸೊ ಮೆಹನತ್ ಅಂದರೆ ಪರಿಶ್ರಮ, ಹಾಗಾದರೆ ಭಗವಾನ್ಗೆ ಏನಂತ ಕರೀತಾರೆ? ಸೊ ಈಶ್ವರ್ ಅಂತ ಕರೀತಾರೆ, ಪ್ರಭು ಅಂತ ಹೇಳ್ತಾರೆ. ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಎನಿವನ್. ಸೊ ಈಶ್ವರ, ಪ್ರಭು ಅವುಗಳನ್ನು ನೀವು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್, ಛಾತ್ರ ಛಾತ್ರ ಸದಸ್ಯ ಡ್ಯಾಶ್ ಅಂತ ಇದೆ. ಇದು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಕ್ಕೆ ಸಂಬಂಧಪಡ್ತಕ್ಕಂಥ ವ್ಯಾಕರಣ ಆಧಾರಿತ ಪ್ರಶ್ನೆ ಇತ್ತು. ಛಾತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿ ಆಗ್ತದೆ. ಓಕೆನಾ? ಹಾಗಾದರೆ ಸದಸ್ಯ ಇತರದ್ದು ಒಂದು ಸ್ತ್ರೀಲಿಂಗ ರೂಪ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಇತರದ್ದು ಆನ್ಸರ್ ಏನಪ್ಪ ಅಂದರೆ ಸದಸ್ಯದೇನಾಗಬೇಕು, ಸದಸ್ಯ ಅಂತ ಆಗಬೇಕು. ಸದಸ್ಯ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. 1 ಅಂಕದ ಪ್ರಶ್ನೆ 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 7, ಇಮ್ತಿಹಾನ್ ಮೇ ಪಾಸ್ ಹೋನೆ ಕೆ ಲಿಯೆ ಕ್ಯಾ ಕರ್ನಾ ಚಾಹಿಯೆ ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಏನದಪ್ಪ ಅಂದ್ರೆ ಇಮ್ತಿಹಾನ್ ಮೇ ಪಾಸ್ ಹೋನೆ ಕೆ ಲಿಯೆ ಹಮೆ ಪಡನಾ ಚಾಹಿಯೆ ಅಂತ ಇದೆ. ಸೊ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಅದು ಆಲಸಿತನ ಅಲ್ಲ, ಅದಕ್ಕೆ ನಾವೇನು ಮಾಡಬೇಕು, ತುಂಬಾ ಓದಬೇಕು ಅನ್ನೋದು ಒಂದು ಕವಿಯ ಒಂದು ಭಾವನೆ ಇತ್ತು. ಮುಂದಿನ ಪ್ರಶ್ನೆ, ರಮೇಶ್ ಕಿ ಬಹನ್ ಕಾ ನಾಮ್ ಕ್ಯಾ ಹೇ ಅಂತ ಕೇಳಿದ್ದಾರೆ. ರಮೇಶನ ಸಹೋದರಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ರಮೇಶ್ ಕಿ ಬಹನ್ ಕಾ ನಾಮ್ ಏನಾದಪ್ಪ ಅಂತಂದರೆ ರಾಧಾ ಹೇ. ಸೊ ರಾಧಾ ಅಂತಕ್ಕಂಥದ್ದು ರಮೇಶನ ಸಹೋದರಿಯ ಹೆಸರು ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆಗಳು ಏನಿದಾವಪ್ಪ ಅಂತಂದ್ರೆ ರಾಧಾ ಕಹಾ ಪಡ್ತಿ ಹೇ ಅಂತ ಕೇಳಿದ್ದಾರೆ. ಸೊ ರಾಧಾ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೇ ಅನ್ನೋದನ್ನು ನೀವೇನು ಮಾಡಬೇಕು, ಬರಿಬೇಕು. 2 ಅಂಕದ 2 ಪ್ರಶ್ನೆಗಳು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ ನೋಡಿ ಏನಿದೆ ಅಂದರೆ ಮಸ್ತಿ ಕೆ ದಿನ್ ಕಬ್ ಹೋಂಗೆ ಅಂತ ಕೇಳಿದ್ದಾರೆ. ಜಬ್ ಸ್ಕೂಲ್ ಕಿ छुट्टी ಹೋಗಿ, ಪಿಕ್ಚರ್ ಹೋಗಿ, ಪಿಕ್ನಿಕ್ ಹೋಗಿ ಅವ್ರ ಮಸ್ತಿ ಕೆ ದಿನ್ ಹೋಂಗೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಕಿಸ್ನೆ ಕಹಾ ಅಂತ ಒಂದು ಏನು ಮಾಡಿದ್ದಾರೆ, ವಾಕ್ಯವನ್ನು ಕೊಟ್ಟಿದ್ದಾರೆ.
ಏನಿದೆ ಅದರಲ್ಲಿ ನಮಸ್ತೆ ಗುರುಜಿ ಅಂತ ಇದೆ. ಸೊ ಈ ವಾಕ್ಯ ಯಾರು ಹೇಳ್ತಾರೆ? ವಿದ್ಯಾರ್ಥಿನೇ ಕಹ. ಯಾರಿಗೆ ಹೇಳ್ತಾರೆ? ಗುರುಜಿ ಸೇ ಕಹ. ಗುರುಜಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಆತ ಹೇಳ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಅಥವಾ ದುಕಾನ್ದಾರ್ ಅವ್ರ ಗ್ರಾಹಕ ಇವೆರಡರ ನಡುವಿನ ನೀವೇನು ಮಾಡಬೇಕು? 5-6 ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂಭಾಷಣೆಯನ್ನು ಬರಿಬೇಕು. ಓಕೆ, ಇದರಲ್ಲಿ ಅರ್ಥಪೂರ್ಣ ವಾಕ್ಯ ಇರಬೇಕು, ಆಮೇಲೆ ಶಬ್ದಗಳ ವರ್ತನೆ, ನಿಮ್ಮ ಭಾಷೆ ಪ್ರಯೋಗ ಚೆನ್ನಾಗಿರಬೇಕು. ಆ ಥರನಾಗಿ ನೀವೇನು ಮಾಡಬೇಕಪ್ಪ ಅಂದರೆ ನೋಡಬೇಕು. ಲಾಸ್ಟ್ ಪ್ರಶ್ನೆ ಇತ್ತು, ಪದ್ಯ ಪೂರ್ಣ ಮಾಡಬೇಕು 4 ಮಾರ್ಕರ್ಗೆ. ಫಿರ್ ಗರ್ಮಿದಿಂದ ಹಿಡಿದು ಕೆ ದಿನವರೆಗೆ ನೀವೇನು ಮಾಡಬೇಕು? 4 ಸಾಲುಗಳನ್ನು ಬರಿಬೇಕಿತ್ತು. ಸೊ ಏನೆಲ್ಲ ಬರಿಬೋದು? ಫಿರ್ ಗರ್ಮಿ ಕಿ ಚುಟ್ಟಿ ಹೋಗಿ ಹೋಂಗೆ ಮೌಜ್ ಮಜೆ ಕೆ ದಿನ್, ಪಿಕ್ಚರ್ ಹೋಗಿ ಪಿಕನಿಕ್ ಹೋಗಿ ಹೋಂಗೆ ತಬ್ ಮಸ್ತಿ ಕೆ ದಿನ್ ಅಂತ 4 ಸಾಲ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಇಷ್ಟು 7th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಹಿಂದಿ ಎಲ್ಬಿಯದಲ್ಲಿ ಮೊದಲ ಪದ್ಯ ಪಡನಾ ಹೆಜಿ ಪಡನಾ ಹೇ, ಎರಡನೆಯ ಗದ್ಯ ಪಾಠ ಅಧ್ಯಾಪಕ ಅವ್ರ ವಿದ್ಯಾರ್ಥಿ. ಇದರ ಒಂದು ಟೆಸ್ಟ್ ಪೇಪರನ್ನು ಹಾಕಿದೆ, LBA ಪೇಪರ್. ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.